ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು ನಮ್ಮ ಸುಂದರವಾದ ರಾಜ್ಯವಾದ ಕರ್ನಾಟಕವನ್ನು ಪರಿಶೀಲಿಸಲು ಪ್ರಯಾಣಿಸುತ್ತಿದ್ದೇವೆ. ಮೊದಲಿಗೆ ಅದರ ಭೂಗೋಳವನ್ನು ನೋಡೋಣ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿರುವ ಒಂದು ದೊಡ್ಡ ರಾಜ್ಯ. ಇದು ಸುಂದರವಾದ ಕರಾವಳಿ ಮತ್ತು ಅನೇಕ ಭವ್ಯವಾದ ಬೆಟ್ಟಗಳನ್ನು ಹೊಂದಿದೆ. ಇದು 31 ಜಿಲ್ಲೆಗಳು ಆಗಿ ವಿಭಜನೆಯಾಗಿದೆ ಮತ್ತು 1,91,000 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ಪ್ರದೇಶವನ್ನು ಹೊಂದಿದೆ. ಇಲ್ಲಿನ ಹವಾಮಾನವು ಅನೇಕ ಪ್ರದೇಶಗಳಲ್ಲಿ ಆಹ್ಲಾದಕರವಾಗಿದೆ. ಇನ್ನು ಇತಿಹಾಸಕ್ಕೆ ಬರೋಣ. ಕರ್ನಾಟಕವು ಬಹಳ ಸುದೀರ್ಘ ಮತ್ತು ಭವ್ಯವಾದ ಇತಿಹಾಸವನ್ನು ಹೊಂದಿದೆ. ಅನೇಕ ಪ್ರಬಲ ಸಾಮ್ರಾಜ್ಯಗಳು ಮತ್ತು ರಾಜ್ಯಗಳು ಈ ಭೂಮಿಯನ್ನು ಆಳಿದವು. ಅವರು ಅದ್ಭುತ ಸ್ಮಾರಕಗಳು ಮತ್ತು ದೇವಾಲಯಗಳನ್ನು ಬಿಟ್ಟು ಹೋದರು. ಈ ರಾಜ್ಯದ ಇತಿಹಾಸವು ಪ್ರಬಲ ರಾಜರುಗಳು ಮತ್ತು ಅವರ ಶೌರ್ಯದ ಕಾರ್ಯಗಳಿಂದ ತುಂಬಿದೆ. ಮುಂದೆ ಆಡಳಿತದ ಬಗ್ಗೆ. ನಮ್ಮ ಮುಖ್ಯಮಂತ್ರಿಯವರು ನೇತೃತ್ವದಲ್ಲಿರುವ ಕರ್ನಾಟಕದ ಸರ್ಕಾರವು ಎಲ್ಲವೂ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಪ್ರಮುಖ ರಾಜಧಾನಿ ನಗರ ಬೆಂಗಳೂರು, ಅಲ್ಲಿ ಸರ್ಕಾರದ ಪ್ರಧಾನ ಕಚೇರಿ ಇದೆ. ಕೊನೆಯದಾಗಿ ಪ್ರಾದೇಶಿಕ ವಿಭಾಗಗಳು. ಸುಲಭವಾದ ಆಡಳಿತಕ್ಕಾಗಿ ಕರ್ನಾಟಕವನ್ನು 4 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ವಿಭಾಗವು ಅದರ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುವ ಒಂದು ಪ್ರಮುಖ ನಗರವನ್ನು ಹೊಂದಿದೆ. ಬೆಂಗಳೂರು ವಿಭಾಗ. ಇಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ಇದೆ. ಇದು ಆಧುನಿಕ ಮತ್ತು ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ನಗರ. ಮೈಸೂರು ವಿಭಾಗ. ದಕ್ಷಿಣದಲ್ಲಿ ಈ ವಿಭಾಗವು ಅದರ ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಗೆ, ವಿಶೇಷವಾಗಿ ಭವ್ಯ ಮೈಸೂರು ಅರಮನೆಗೆ ಪ್ರಸಿದ್ಧವಾಗಿದೆ. ಕಲಬುರಗಿ ವಿಭಾಗ. ಈ ವಿಭಾಗವು ನಮ್ಮ ರಾಜ್ಯದ ಉತ್ತರ ಭಾಗದಲ್ಲಿದೆ. ಇದು ಅದರ ಕೋಟೆಗಳು ಮತ್ತು ಪ್ರಾಚೀನ ಕಟ್ಟಡಗಳಿಗೆ ಹೆಸರುವಾಸಿಯಾಗಿದೆ. ಬೆಳಗಾವಿ ವಿಭಾಗ. ಉತ್ತರದಲ್ಲಿಯೂ ಕೂಡ ಬೆಳಗಾವಿ ಒಂದು ಬಹಳ ಪ್ರಮುಖ ನಗರವಾಗಿದ್ದು, ಇದು ವರ್ಷದ ಕೆಲವು ಸಮಯಗಳಲ್ಲಿ 2ನೇ ರಾಜಧಾನಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಮ್ಮ ಅದ್ಭುತ ರಾಜ್ಯದ ಒಂದು ನೋಟವಾಗಿದೆ.